ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನೀಕ್ ಫುಡ್. ನಾನಿಲ್ಲಿ ಟೀ ಟೈಮ್ ಸ್ನ್ಯಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಈ ಬೋಂಡ ಅಂತ. ಮಾಡೋದಂತೂ ತುಂಬಾನೇ ಸುಲಭ. ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ 2 ಬಟ್ಲು ಆಗುವಷ್ಟು ಚುರುಮುರಿನ ತಗೊಂಡಿದ್ದೀನಿ. ಇದನ್ನ ಈ ರೀತಿ ಜರಡಿ ಹಿಡ್ಕೊಳ್ಬೇಕು. ನಂತರ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಅದನ್ನ ಚುರುಮುರಿ ಎಲ್ಲ ಮೆತ್ತಗಾಗಬೇಕು, ಆ ರೀತಿ ಕಲಿಸ್ಕೊಳ್ಬೇಕು. ನಂತರ ನಾನಿಲ್ಲಿ ಮತ್ತೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು 5 ನಿಮಿಷ ನೆನಿಲಿಕ್ಕೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಆದ್ಮೇಲೆ ನೋಡ್ತಾ ಇದ್ದೀನಿ ಯಾವ ರೀತಿ ಸಾಫ್ಟ್ ಆಗಿದೆ ಅಂತ. ನೋಡಿ ಎಲ್ಲಾನು ತುಂಬಾನೇ ಸಾಫ್ಟ್ ಆಗಿರುತ್ತೆ. ಈ ರೀತಿಯಾಗಿ ನಾದ್ಕೊಳ್ಬೇಕು. ಇದಕ್ಕೆ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನೋಡಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಬೈಂಡಿಂಗ್ ಚೆನ್ನಾಗಿ ಬರೋದಕ್ಕೆ ಸೇರಿಸ್ಕೊಳ್ಳೋದು. ನೋಡಿ ಈ ರೀತಿ ನಾದ್ಕೊಳ್ಬೇಕು. ಇದಕ್ಕೆ ನಾನಿಲ್ಲಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡಂತ ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ನಂತರ ಈರುಳ್ಳಿ ಹೂವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೊಮ್ಮೆ ಕಲಿಸ್ಕೊಳ್ಬೇಕು. ನೋಡಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ಬೋಂಡಗಳನ್ನ ಎಲ್ಲಾನು ರೆಡಿ ಮಾಡ್ಕೊಳ್ಬೇಕು. ನೋಡಿ ತೋರಿಸ್ತಿದ್ದೀನಲ್ವಾ, ಈ ರೀತಿಯಾಗಿ ಬೋಂಡಗಳನ್ನೆಲ್ಲವನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಮೊದಲಿಗೆ ಈ ಹಂತದಲ್ಲೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು. ನಂತರ ಎಣ್ಣೆ ಕೂಡ ಕಾದಿದೆ. ಉರಿ ಮಾತ್ರ ಲೋ ಫ್ಲೇಮ್ ನಲ್ಲೇ ಇಟ್ಟು ನಿಧಾನವಾಗಿ ಹುಷಾರಾಗಿ ಒಂದೊಂದೇ ಬೋಂಡಗಳನ್ನ ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು. ಕಲರ್ ಟರ್ನ್ ಆಗ್ತಿದೆ ಬ್ರೌನ್ ಕಲರ್ಗೆ. ನಿಧಾನ ಉರಿಯಲ್ಲೇ ಕರೆದ್ರೆ ಮಾತ್ರ ಹದವಾಗಿ ಫ್ರೈ ಆಗಿರುತ್ತೆ. ಅದಕ್ಕಾಗಿ ನಿಧಾನ ಉರಿಯಲ್ಲಿ ಕರಿಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ನೋಡಿ ಕಲರ್ ಯಾವ ರೀತಿ ಟರ್ನ್ ಆಗಿದೆ. ಇವಾಗ ಬೋಂಡನ ತಕ್ಕೋಬೇಕು. ನಂತರ ಉಳಿದದ್ದು ಎಲ್ಲವನ್ನೂ ಇದೇ ರೀತಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಡಬಲ್ ಫ್ರೈಯಿಂಗ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ದೀನಿ. 2 ಸಾರಿ ಫ್ರೈ ಮಾಡಿದ್ರೆ ಬೋಂಡ ಕಲರ್ ಕೂಡ ಚೇಂಜ್ ಆಗಿ ಕ್ರಿಸ್ಪಿ ಆಗಿರುತ್ತೆ. ನೋಡಿ ಮೊದಲೇ ಕರಿದು ಇಟ್ಕೊಂಡಿರುವಂತ ಎಲ್ಲಾ ಬೋಂಡಗಳನ್ನ ಮತ್ತೊಮ್ಮೆ ನಾನು ಎಣ್ಣೆಗೆ ಹಾಕಿ ಲೋ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಬೋಂಡ ಕ್ರಿಸ್ಪಿಯಾಗಿ ಮತ್ತು ಒಳಗೆ ಕೂಡ ಹದವಾಗಿ ಫ್ರೈ ಆಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಈಸಿ ಆದ ರೆಸಿಪಿ ಇದು. ಮಾಡೋದಕ್ಕೂ ಕೂಡ ಬಹಳ ಟೈಮ್ ಬೇಕಾಗೋದಿಲ್ಲ. ಒಂದು 10 ನಿಮಿಷದಲ್ಲಿ ಆಗುವಂತ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಬೋಂಡ ಅಂತ. ಥ್ಯಾಂಕ್ ಯು.